ವಿದ್ಯಾರ್ಥಿಗಳ ಮಾಡ್ರಿ. ಮೊದಲು 9 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ನೋಡ್ರಿ, ಅದನ್ನು ತಿಳ್ಕೋಬೇಕು. ಕ್ರಮ ಸಂಖ್ಯೆ 9 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು, ಇವೆಲ್ಲ ಲೆಕ್ಕ ಮಾಡ್ರಿ. ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡ್ರಿ. ನೀವು ಮಾಡೋದಾಗೋ ತನಕ ವಿಡಿಯೋ ಆನ್ ಮಾಡಬೇಡ್ರಿ. ಈಗ ಲೆಕ್ಕ ನಾ ತಿಳಿಸ್ಲಿಕ್ಕತ್ತನು ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಇಂಥವು ಜನರಲ್ ಲೆಕ್ಕ ಬಂದು ಅಂದ್ರೆ ಮುಂದೆ ಭಾಳ ಅಂದ್ರೆ ಭಾಳ ಶಾಣ್ಯರಾಗಿ ಬಿಡ್ತೀರಿ ನೀವು. ಅದರ ಸಲುವಾಗಿ ನಿಮಗೆ ನಾ ಹೇಳೋದು ಕರೆಕ್ಟಾಗಿ ನೀವು ಗಣಿತಗಳನ್ನು ಮಾಡಿ. ಓಕೆ ನೋಡ್ರಿ, ಮೊದಲು 9 ಬೆಸ ಸಂಖ್ಯೆಗಳ ಮೊತ್ತ. ಮೊದಲು ಬೆಸ ಸಂಖ್ಯೆಗಳ ಮೊತ್ತ ಅಂದ್ರೆ ನೋಡ್ರಿ, 1 + 3 + 5 7 + 9 + 11 13 15 ಎಷ್ಟದು ನೋಡ್ರಿ. 1 2 3 4 5 6 7 8 9 ಅದು ಬೆಸ ಸಂಖ್ಯೆಗಳ ಮೊತ್ತ ಬೇಕಾಗಿದೆ. ಮೊತ್ತ ಬೇಕಾಗ್ಯದ ಅಂದ್ರೆ ನಾವು ಏನು ಮಾಡಬೇಕು, ಅದನ್ನ ಕೂಡಿಸ್ಬೇಕು. ಸರಿಯಾಗಿ ಕೂಡಿಸ್ರಿ. ಟ್ರಿಕ್ಸ್ ತೋರಿಸ್ತೀನಿ ಇದಕ್ಕೆ. ಮತ್ತೆ ನೋಡ್ರಿ, 7 5 12 15 16 25 32 37 38 39 40 41 4 5 6 7 8 81 ಬಂದರೆ ಉತ್ತರ ಕರೆಕ್ಟ್. ಇಷ್ಟು ಮಾಡ್ಕೋತ ಕೂಡೋದ್ರೊಳಗೆ ಟೈಮ್ ಎಷ್ಟು ಆಗ್ತದೆ ಅದನ್ನು ಹೇಳ್ರಿ. ಈ ಉತ್ತರ ಬಂತ. ನೀವು ಮಾಡುವ ರೀತಿ ಪ್ರಕಾರ ಗಣಿತ ಮಾಡಿದ್ನ. ಈಗ ಎಷ್ಟು 9 ಬೆಸ ಸಂಖ್ಯೆಗಳ ಮೊತ್ತ ನೀವು ಹಿಂಗೆ ಹಚ್ಚಿಕೊಂಡು ನೋಡ್ರಿ, ನೀವು ಹೆಂಗೆ ಮಾಡ್ತೀರಿ, ನೀವು ಹೆಂಗೆ ಕಲ್ತೀರಿ ಅನ್ನೋದು ನಾ ತೋರಿಸಿರಿ. ನೀವು ಹೆಂಗೆ ಮಾಡೋದು ಕಲ್ತೀರಿ ಅನ್ನೋದು ನೋಡಿ ನಾ ಕಲಿಸಿನಿ. ಈಗ ನೀವು ಹೆಂಗೆ ಮಾಡಿರ್ತೀರಿ ಹಂಗೆ ಮಾಡಿನು. ಇದನ್ನು ವೇಗವಾಗಿ ಹೆಂಗೆ ಮಾಡೋದು, ಎಷ್ಟವ ಇಲ್ಲಿ ಮೊದಲು 9 ಬೆಸ ಸಂಖ್ಯೆಗಳ ಮೊತ್ತ ಕೇಳಿದಾಗ ಅನುಕ್ರಮ ಸಂಖ್ಯೆಗಳ ಅನುಕ್ರಮ ಸಂಖ್ಯೆಯ ವರ್ಗ ಇದು ನೋಡಿ. 9ವ ಅನುಕ್ರಮ ಸಂಖ್ಯೆ 9 ಬರೋಬ್ಬರಿ 9 × 9 ಬರೋಬ್ಬರಿ 81. ಇಷ್ಟು ಮಾಡಿಬಿಟ್ರೆ ಮುಗಿದೋದು. ಇವು ಬರ್ಕೊಳ್ಳೋದ್ರೆ ಟೈಮೇ ಮುಗಿದು ಬಿಡುತ್ತದೆ. ಇಷ್ಟು ನೋಡ್ರಿ ಹೆಂಗೆ ಮಾಡ್ಬೇಕು ಅನ್ನೋದು ನಾನು ತೋರಿಸಿದ್ದು. ಅನುಕ್ರಮ ಸಂಖ್ಯೆ ಸ್ಕ್ವೇರ್ ಅಂದ್ರೆ ಎಷ್ಟು ಹೇಳಿ ನಮ್ಮ ಮೊದಲು 9 ಬೆಸ ಸಂಖ್ಯೆಗಳ ಮತ್ತು 9 ಅನುಕ್ರಮ ಸಂಖ್ಯೆ ಎಷ್ಟಾಯ್ತು, 9 ಆಯ್ತು. 9 ಸ್ಕ್ವೇರ್ ಮಾಡಿಬಿಟ್ರೆ ಉತ್ತರ ಬಂದುಬಿಡ್ತು. ಇಷ್ಟು ನೀವು ಮಾಡ್ಕೋತ ಕೂಡಿಸ್ಕೋತ ಕೂತ್ರೆ ಟೈಮ್ ಹಾಳಾಗ್ತದೆ. ಮೊದಲು 7 ಬೆಸ ಸಂಖ್ಯೆಗಳ ಸರಾಸರಿ ನೋಡಿ. ಮೊದಲು 7 ಬೆಸ ಸಂಖ್ಯೆಗಳ ಸರಾಸರಿ. ಈಗ ಉದಾಹರಣೆ ಹೇಳ್ಬೇಕು, 7 ಬೆಸ ಸಂಖ್ಯೆಗಳನ್ನು ಬರ್ಕೋತೀರಿ ನೀವು. ಬೆಸ ಸಂಖ್ಯೆಗಳ ಸರಾಸರಿ ಅಂದ್ರೆ ಏನು, ಅನುಕ್ರಮ ಸಂಖ್ಯೆನೇ ಆ ಸಂಖ್ಯೆಗಳ ಸರಾಸರಿ ಇರ್ತದೆ. ಉತ್ತರ ಏಳೇ. ಏನು ಇದರದು ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟಿರ್ತದೆ, 7. ಹೆಂಗಂತ ನೋಡ್ರಿ ತೋರಿಸ್ತೀನಿ. ಹೆಂಗಂದ್ರೆ ಇಲ್ಲಿ ಏನದ 7 ಸ್ಕ್ವೇರ್ ಅದ ಇಲ್ಲ, ಇಲ್ಲಿ ಎಷ್ಟದ 7 ಸ್ಕ್ವೇರ್ ಅನುಕ್ರಮ ಸಂಖ್ಯೆಗಳ ಮತ್ತು 7 7 49 ಆಯ್ತು. ಎಷ್ಟವ ಸಂಖ್ಯೆಗಳು 7 ಅವ. 49ಕ್ಕೆ 7 ಭಾಗಿಸ್ರಿ ನೋಡ್ರಿ. 7 ಬಂದಲ್ಲಿ 7 7 ಮತ್ತು 7 ಬರ್ತದಿಲ್ಲ ನೋಡ್ರಿ. ಈಗ ಇದೇ ಸೂತ್ರನೇ ಇಲ್ಲಿ ನಾ ತೋರಿಸಿನಿ. ಅನುಕ್ರಮ ಸಂಖ್ಯೆಗಳ ವರ್ಗ. ಅನುಕ್ರಮ ಸಂಖ್ಯೆ ಎಷ್ಟದ 7 ಅದ. 7 ಸ್ಕ್ವೇರ್ ಆಯ್ತು. 7 ಸ್ಕ್ವೇರ್ ಅಂದ್ರೆ 49 ಆಯ್ತು. ಆ ಅನುಕ್ರಮ ಸಂಖ್ಯೆಗಳಿಂದ ಭಾಗಿಸಿದ್ರೆ ಸರಾಸರಿ ಬಂದುಬಿಡ್ತದ. ಅಂದ್ರೆ ಈ ಅನುಕ್ರಮ ಸಂಖ್ಯೆಗಳ ಸಂಖ್ಯೆನೇ ಸರಾಸರಿಯಾಗಿರ್ತದೆ. ಆದ್ದರಿಂದ ಉತ್ತರ 7. 3 ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತ. 3 ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಸರಳ ತೋರಿಸ್ತಂದ್ರೆ ಅದನ್ನ ಏನು x + 1 ಏನು ಬೇಡ ನಮಗೆ. ಅತಿ ಈಸಿ ವೇ. 3 ಅನುಕ್ರಮ ಬೆಸ ಸಂಖ್ಯೆಗಳು a + b + c. ಇದು ಹೊಸ ಫಾರ್ಮುಲಾ ಕಂಡು ಹಿಡಿದನ್ನ. ಎಷ್ಟವ ಅನುಕ್ರಮ ಸಂಖ್ಯೆ 3 ಅವ ಇಲ್ಲ. ಈ 39 ಮೊತ್ತಕ್ಕೆ ನೀವು 33 ಭಾಗಿಸಿ ಬಿಡ್ರಿ. 3 ಒಂದಲೇ 3 ಒಂದಲೇ 3 3 ಬರೋಬ್ಬರಿ 13 ಬಂತು. 13 ನಟ್ ನಡಬಾರ್ದು ಇಡ್ರಿ. ಈ ಕಡೆ 12 ಇಟ್ಟು ಬಿಡ್ರಿ, ಈ ಕಡೆ 15 ಇಟ್ಟು ಬಿಡ್ರಿ, ಮುಗೀತು. ಏನು ಕೇಳ್ಯಾನ ಈಗ ನೋಡ್ರಿ ಅವ.
ಕೊನೆಯ ಸಂಖ್ಯೆ ಯಾವುದು? 15. ಕೊನೆಯ ಸಂಖ್ಯೆ 15. ಬರೋಬ್ಬರಿ ಉತ್ತರ ಸಂಖ್ಯೆ ಸಿ. ನೋಡ್ರಿ, ಹೊಸ ಫಾರ್ಮುಲಾ ಎಲ್ಲ ಇವು. ನೋಡ್ರಿ, 3 ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತ 39. ಆ 3 ಅನುಕ್ರಮ ಬೆಸ ಸಂಖ್ಯೆಗಳು 1, 2, 3 ಮೂರನೇ ಭಾಗದಲ್ಲಿ 13 ಬಂತ. ಅದು ನಟ್ ನಡಬರ್ಕ್ ಇಟ್ಬಿಡ್ರಿ. ಆಮೇಲೆ 13 ಆಯ್ತು. ಹಿಂದೆ ಏನು ಮಾಡಬೇಕು? ಹಿಂದೆ ಏನು ಮಾಡಬೇಕು? 11 ಮಾಡಬೇಕು. ಹಿಂದೆ ಬೆಸ ಸಂಖ್ಯೆ ಅಂದ್ರೆ ಒಂದೊಂದು ಅಂಕಿ. ಇದರ ಹಿಂದಿನ ಬೆಸ ಸಂಖ್ಯೆ 11, ಇದರ ಮುಂದಿನ ಬೆಸ ಸಂಖ್ಯೆ 15. ಇದು ನೆನಪಿರಿ, ನಂದು ಹೋಗಿತ್ತು ಜೋಲಿ. ಇದರ ಹಿಂದಿನ ಬೆಸ ಸಂಖ್ಯೆ 11, ಇದರ ಮುಂದಿನ ಬೆಸ ಸಂಖ್ಯೆ 15. ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳೋಣ. ಕೊನೆಯ ಸಂಖ್ಯೆ ಯಾವುದು ಅಂದ್ರೆ 15. ಅದರಂತೆ ಒಂದು ಕೊಟ್ಟರು. 5 ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತ 75 ಆದರೆ ಆ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಬೆಸ ಸಂಖ್ಯೆ ಯಾವುದು? ಮಾಡ್ರಿ. ನೋಡ್ರಿ, ಎಲ್ಲ ಹೊಸ ಟ್ರ್ಯಾಕ್ಸ್ ಎಲ್ಲ ಇವು, ಹೊಸ ಪದ್ಧತಿಗಳು ಇವೆ. ಈಗಿನ ಗಣಿತಗಳೆಲ್ಲ ಹೊಸ ಪದ್ಧತಿ ಇವು. ನೋಡ್ರಿ ನೀವು ಹೆಂಗಿರ್ತಾವ ಗಣಿತಗಳು ಇವು. 5 ಬೆಸ ಸಂಖ್ಯೆಗಳು ABCD ಹಾಕೋರಿ ನಡೀತದೆ. ಎಕ್ಸ ಪಕ್ಷ ಏನು ಬೇಡ. ಅತಿ ಶಾರ್ಟ್ ಮೆಥಡ್ ಇದೆ, ಅತಿ ಫಾಸ್ಟ್ ಟ್ರಿಕ್ಸ್ ಆಗಿದೆ. ಓಕೆ, ಎಷ್ಟವ? 5 ಅನುಕ್ರಮ ಸಂಖ್ಯೆಗಳು ಹಾಕೋರಿ. A + B + C + D + E. ಎಷ್ಟದು? 1, 2, 3, 4, 5 ಅದು. 75ಕ್ಕೆ 5 ಅನುಕ್ರಮ ಸಂಖ್ಯೆಗಳಂದಾನ. 5 ಅನುಕ್ರಮ ಬೆಸ ಸಂಖ್ಯೆಗಳಂದಾನಂದ್ರೆ 5ರಲ್ಲೇ ಬಡೀರಿ. 5 1 5 15. ಈ 15 ಏನು ಮಾಡಬೇಕು? ನಟ್ ನಡಬಾರ್ಕ ತಂದಿಡಬೇಕು. ಇಲ್ಲಿ 15, 17, 19, ಇದ್ರಾಗ 2 ಕಳೀರಿ. 13, ಇದ್ರಾಗ 2 ಕಳೀರಿ. 11. ಅತಿ ಚಿಕ್ಕ ಸಂಖ್ಯೆ ಯಾವ್ದು ಇದ್ರ? 11. ಉತ್ತರ ಸಂಖ್ಯೆ 11, ಉತ್ತರ ಸಂಖ್ಯೆ ಎ. ಇದನ್ನು ಬೀಜಗಣಿತದಾಗ ಆಮೇಲೆ ಬೇರೆ ಹೇಳ್ತಾನಂತ ನಿಮಗೆ. x +1, x +2, x +3 ಬೀಜಗಣಿತ ಬರ್ತಾವಲ್ಲ, ಅವಾಗ ನೀವು ಇದನ್ನು ನೀವು ಬೀಜಗಣಿತದಾಗ ಕಲಿಯಾಕಂತೀರಿ. ಈಗ ಅಂಕ ಗಣಿತದಾಗ ಕಲಿಯಿರಿ. ತಲಿ ಉಪಯೋಗ ಮಾಡ್ತಕ್ಕಂಥ ಗಣಿತಗಳು. 3 ಅನುಕ್ರಮ ಬೆಸ ಸಂಖ್ಯೆಗಳು ABC ಆಗಿರ್ಲಿ, ಅವುಗಳ ಮತ್ತೆ 39 ಇಡ್ರಿ. ABC ಅಂದ್ರೆ 3 ಪರಿಮಾಣ, ಅದು 3ಲೆ ಭಾಗಿಸ್ರಿ. 13 ಬಂತು. ನಟ್ ನಡ್ಬರ್ಕ್ ಇಟ್ಬಿಡ್ಬೇಕು. ಅದನ್ನ ಈ ಕಡೆ 13, 2 ಕೂಡಿಸ್ರಿ. 15, ಇದ್ರಾಗ 2 ಕಳೀರಿ. 11. ಏನು ಕೇಳ್ಯಾನ? ಕೊನೆಯ ಸಂಖ್ಯೆ ಯಾವುದು? ಸಿ. 15. ದೊಡ್ಡ ಸಂಖ್ಯೆ ಯಾವುದು? 15, ಸಿ. ತಲೆ ಇತ್ತಂದ್ರೆ ಬೇಕಾದಂಗೆ ಹಾಕ್ಬೋದು. ಈಗ ನೋಡಿ, ಇದನ್ನ ಬೀಜಗಣಿತದಾಗೂ ತಿಳಿಸ್ಬೋದು ನಾವು. ಒಂದು ಊರಿಗೆ 108 ದಾರಿ ಅಂತಿರ್ತಲ್ಲ, ಹಂಗೆ ಇವು ಗಣಿತ. ನೋಡ್ರಿ, ಇಲ್ಲಿ 5 ಅನುಕ್ರಮ ಬೆಸ ಸಂಖ್ಯೆಗಳು ABCDE ಆಗಿರ್ಲಿ, ಅವುಗಳ ಮತ್ತೆ 75. ಎಷ್ಟು ಅನುಕ್ರಮ ಸಂಖ್ಯೆಗಳು 5 ಅವ? 5ರಲ್ಲೇ ಭಾಗಿಸ್ಬಿಡ್ರಿ. ಎಷ್ಟು ಬಂತು? 15. ನಟ್ ನಡಬರ್ಕ್ 15 ಇಡ್ರಿ. 2 ಕೂಡಿಸ್ಕೊ ತಗೋರಿ ಬೆಸ ಸಂಖ್ಯೆದಾಗ. 15 2 17, 17 2 19. ಈ ಕಡೆ ಈ ನಡಬರದಿಂದ ಅಂಕಿ ಮೈನಸ್ ಮಾಡ್ಕೋತ ಬರ್ಬೇಕು. 15ರಾಗ 2 ಆದ್ರೆ 13, 13ರಾಗ 2 ಆದ್ರೆ 11. ಅವ್ರು ಏನು ಕೇಳ್ಯಾರ? ಆ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು? 11, ಉತ್ತರ ಸಂಖ್ಯೆ ಎ. ಇಂಥವೆಲ್ಲ ಗಣಿತಗಳು ರಿವಿಷನ್ ಮಾಡ್ರಿ. ನಾಳೆ ನಿಮ್ಮ ನವೋದಯ ಪೇಪರ್ ಅಲ್ಲ, ನೀವು ನಾಳೆ CET ಎಕ್ಸಾಮ್ದಾಗ ಸಹಿತ ರ್ಯಾಂಕ್ನೇ ಪಾಸ್ ಆಗ್ತೀರಿ. ಚಂದಂಗೆ ಬರ್ಕೋರಿ ಬೇರೆದಾಗ.